ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 145ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸಾಲಗ್ರಾಮ ಕ್ಷೇತ್ರ ಮಹಿಮೆ, ಸಾಲಂಕಾಯನ ಮುನಿಯ ತಪಸ್ಸು, ವರಪ್ರಾಪ್ತಿ, ನಂದಿಕೇಶ್ವರನು ಆತನಿಗೆ ಪುತ್ರನಾದುದು, ಸಾಲಗ್ರಾಮ ಕ್ಷೇತ್ರವೆಂಬ ಹೆಸರಿಗೆ ಕಾರಣ, ಸಾಲಗ್ರಾಮ ಕ್ಷೇತ್ರದ ಬಿಲ್ವಪ್ರಭ, ಚಕ್ರಸ್ವಾಮಿ, ವಿಷ್ಣುಪದ, ಕಾಳೀಹ್ರದ, ಶಂಖಪ್ರಭ, ಗದಾಕುಂಡ, ಅಗ್ನಿಪ್ರಭ, ಸರ್ವಾಯುಧ, ದೇವಪ್ರಭ, ವಿದ್ಯಾಧರ, ಪುಣ್ಯನದಿ, ಗಂಧರ್ವ, ದೇವಹ್ರದ, ದೇವನದಿ ಸಂಗಮ ತೀರ್ಥ ವಿಚಾರ, ಶ್ವೇತಗಂಗಾ ತ್ರಿಶೂಲಗಂಗಾ ತೀರ್ಥ ವಿಚಾರ, ಸಿದ್ಧಾಶ್ರಮ ಗಂಡಕಿ ತೀರ್ಥ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಕೀರ್ತಿವಂತೆ, ಅಲ್ಲಿರುವ ಬಿಲ್ವಪ್ರಭವೆಂಬ ರಹಸ್ಯ ಕ್ಷೇತ್ರವು ನನಗೆ ಪ್ರಿಯವಾದುದು. ಅಲ್ಲಿ ಒಂದು ಹರಿದಾರಿ ಅಳತೆಯಲ್ಲಿ 4 ಲತಾಗೃಹ ಅಂದರೆ ಬಳ್ಳಿಯ ಮನೆಗಳಿವೆ. ಭಕ್ತ ಕರ್ಮ ಸುಖಾವಹವಾದ ಆ ರಹಸ್ಯ ಸ್ಥಾನವು ಅತಿ ಮನೋಹರವಾದುದು. ಅಲ್ಲಿ
ಒಂದು ದಿನವಿದ್ದು ತೀರ್ಥದಲ್ಲಿ ಸ್ನಾನ ಮಾಡುವವನು ಅಶ್ವಮೇಧಗಳ ಫಲವನ್ನು ಪಡೆಯುವನು. ಅಶ್ವಮೇಧ ಫಲವನ್ನು ಅನುಭವಿಸಿ ನನ್ನ ಕರ್ಮದಲ್ಲಿ ನಿಷ್ಠನಾಗಿದ್ದು ಬಳಿಕ ಆ ಬಿಲ್ವಪ್ರಭ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಅವನು ನನ್ನ ಲೋಕದಲ್ಲಿ ಆನಂದ ಪಡುವನು. ಆ ಕ್ಷೇತ್ರದಲ್ಲಿ ಚಕ್ರಸ್ವಾಮಿಯೆಂದು ಪ್ರಸಿದ್ಧವಾದ ನನ್ನ ಸ್ಥಾನ ಹೊಂದಿದೆ. ಅಲ್ಲಿ ಅತ್ತಿತ್ತ ಚಕ್ರದ ಗುರುತುಗಳುಳ್ಳ ಕಲ್ಲುಗಳು ಕಾಣಿಸುತ್ತವೆ. ಉತ್ತಮೆ, ಅಲ್ಲಿರುವ ಚಕ್ರ ಚಿಹ್ನೆಯ ಕಲ್ಲುಗಳನ್ನು ನೋಡಿ ಅದೇ ನನ್ನ ಕ್ಷೇತ್ರವೆಂದರಿ. ಅದು ಸುತ್ತ 3 ಯೋಜನ ಅಳತೆಯದಾಗಿದೆ. ಅಲ್ಲಿ 3 ರಾತ್ರಿ ಉಪವಾಸವಿದ್ದು ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವವನು ನಿಜವಾಗಿಯೂ 3 ಯಜ್ಞಗಳ ಫಲವನ್ನು ಪಡೆಯುವನು. ನನ್ನ ಕರ್ಮಗಳಲ್ಲಿ ನಿರತನಾಗಿದ್ದು ಬಳಿಕ ಅಲ್ಲಿ ಪ್ರಾಣ ಬಿಡುವವನು ವಾಜಪೇಯ ಯಜ್ಞದ ಫಲವನ್ನು ಅನುಭವಿಸಿ ನನ್ನ ಲೋಕವನ್ನು ಸೇರುವನು. ಅಲ್ಲಿ ವಿಷ್ಣು ಪದವೆಂಬ ರಹಸ್ಯವಾದ ನನ್ನ ಉತ್ತಮ ಕ್ಷೇತ್ರ ಹೊಂದಿದೆ. ಹಿಮಶಿಖರದಿಂದ ಅಲ್ಲಿ 3 ಧಾರೆಗಳು ಬೀಳುತ್ತವೆ. ಅಲ್ಲಿ 3 ರಾತ್ರಿ ಉಪವಾಸವಿದ್ದು ಸ್ನಾನ ಮಾಡುವವನು 3 ರಾತ್ರಿಗಳ ಫಲವನ್ನು ಪೂರ್ತಿಯಾಗಿ ಪಡೆಯುವನು. ಹಾಗೆಯೇ ಅಲ್ಲಿ ಪ್ರಾಣ ಬಿಡುವವನು ಅತಿರಾತ್ರ ಫಲವನ್ನು ಅನುಭವಿಸಿ ಮುಕ್ತ ಸಂಗನೂ ಗತಶ್ರಮನೂ ಆಗಿ ನನ್ನ ಲೋಕದಲ್ಲಿ ನೆಲೆಸುವನು. ಅಲ್ಲೇ ಕಾಲಿಹೃದವೆಂಬ ನನ್ನ ಉತ್ತಮವಾದ ರಹಸ್ಯ ಕ್ಷೇತ್ರ ಹೊಂದಿದೆ. ಅಲ್ಲಿ ಮಡುವಿಗೆ ಬರುವ ಪ್ರವಾಹವು ಬದರಿ ವೃಕ್ಷದಿಂದ ಉದ್ಭವಿಸುವುದು. ಅಲ್ಲಿ 60 ಗಳಿಗೆ ಕಾಲ ವಾಸ ಮಾಡಿ ಸ್ನಾನ ಮಾಡುವವನು ನರಮೇಧ ಯಜ್ಞದ ಫಲವನ್ನು ಪಡೆಯುವನು. ನರಮೇಧ ಫಲವನ್ನು ಅನುಭವಿಸಿ ಅಲ್ಲಿ ಪ್ರಾಣ ಬಿಡುವವನು ಈ ಲೋಕದ ಅನುರಾಗ ಶ್ರಮಗಳನ್ನು ಕಳೆದುಕೊಂಡು ನನ್ನ ಲೋಕದಲ್ಲಿ ಆನಂದ ಪಡುವನು. ವಸುಂಧರೆ, ನಿನಗೆ ಬೇರೊಂದು ಆ ಅತ್ಯಾಶ್ಚರ್ಯವನ್ನು ಹೇಳುತ್ತೇನೆ. ಅಲ್ಲಿ ಶಂಖಪ್ರಭವೆಂಬ ರಹಸ್ಯವೂ ಉತ್ತಮವೂ ಆದ ನನ್ನ ಕ್ಷೇತ್ರವಿದೆ. ಆ ಕ್ಷೇತ್ರದಲ್ಲಿ ದ್ವಾದಶಿಯ ದಿನ ಅರ್ಧರಾತ್ರಿಯಲ್ಲಿ ಶಂಖದ ಧ್ವನಿ ಕೇಳಿಸುತ್ತದೆ. ಆ ಕ್ಷೇತ್ರದಲ್ಲಿ ಗದಾಕುಂಡವೆಂದು ಪ್ರಸಿದ್ಧವೂ ಉತ್ತಮವೂ ಆದ ನನ್ನ ತೀರ್ಥವಿದೆ. ಅಲ್ಲಿ ದಕ್ಷಿಣ ದಿಕ್ಕಿಗೆ ಹರಿಯುವ ಪ್ರವಾಹವು ಕಂಪಿಸುತ್ತದೆ. 3 ರಾತ್ರಿ ಉಪವಾಸವಿದ್ದು ಅಲ್ಲಿ ಸ್ನಾನ ಮಾಡುವವನು ವೇದಾಂತಜ್ಞರಾದ ಬ್ರಾಹ್ಮಣರು ಪಡೆಯುವ ಫಲವನ್ನು ಪಡೆಯುವನು. ಗುಣಾನ್ವಿತನೂ ಕೃತಕೃತ್ಯನೂ ಆಗಿ ಅಲ್ಲಿ ಪ್ರಾಣವನ್ನು ಬಿಟ್ಟವನು ಮಹಾದೇಹನೂ ಗದಾಪಾಣಿಯೂ ಆಗಿ ನನ್ನ ಲೋಕವನ್ನು ಸೇರುವನು. ಅಗ್ನಿಪ್ರಭವೆಂಬುದು ಉತ್ತಮವೂ ರಹಸ್ಯವೂ ಆದ ಮತ್ತೊಂದು ಕ್ಷೇತ್ರ. ಅಲ್ಲಿ ಈಶಾನ್ಯಕ್ಕೆ 1 ಧಾರೆಯು ಧುಮುಕುತ್ತದೆ. ಅಲ್ಲಿ 4 ರಾತ್ರಿ ವಾಸ ಮಾಡಿ ಸ್ನಾನ ಮಾಡುವವನು ಅಗ್ನಿಷ್ಟೋಮ ಯಜ್ಞದ 5ರಷ್ಟು ಫಲವನ್ನು ಪಡೆಯುವನು. ಅಲ್ಲದೆ ನನ್ನ ಕರ್ಮಗಳಲ್ಲಿ ನಿರತನಾಗಿದ್ದು ಅಲ್ಲಿ ಪ್ರಾಣ ಬಿಡುವವನು ಅಗ್ನಿಷ್ಟೋಮ ಫಲವನ್ನು ಅನುಭವಿಸಿ ಬಳಿಕ ನನ್ನ ಲೋಕವನ್ನು ಸೇರುವನು.
ಮಹಾಭಾಗ್ಯೆ, ನಾನು ಹೇಳುವ ಅಲ್ಲಿನ ಆಶ್ಚರ್ಯವನ್ನು ಕೇಳು. ಆ ತೀರ್ಥೋದಕವು ಹೇಮಂತ ಋತುವಿನಲ್ಲಿ ಬಿಸಿಯಾಗಿಯೂ ಬೇಸಗೆಯಲ್ಲಿ ತಣ್ಣಗೂ ಇರುವುದು. ಆ ಕ್ಷೇತ್ರದಲ್ಲಿ ಸರ್ವಾಯುಧವೆಂಬುದು ರಹಸ್ಯವೂ ಉತ್ತಮವೂ ಆದ ಮತ್ತೊಂದು ತೀರ್ಥ. ಹಿಮವತ್ ಪರ್ವತದಿಂದ ಹೊರಡುವ 7 ಪ್ರವಾಹಗಳು ಅಲ್ಲಿ ಧುಮುಕುತ್ತವೆ. ಸುಂದರಿ, 7 ರಾತ್ರಿ ಅಲ್ಲಿ ವಾಸ ಮಾಡಿ ಸ್ನಾನ ಮಾಡುವವನು ಸರ್ವಾಯುಧ ಕಲೆಗಳನ್ನು ಅರಿತ ದೊರೆಯಾಗುವನು. ನನ್ನ ಕರ್ಮಗಳಲ್ಲಿ ದೃಢನಾಗಿದ್ದು ರಾಜ್ಯ ಭೋಗಗಳನ್ನು ಅನುಭವಿಸಿ ಬಳಿಕ ಅಲ್ಲಿ ಪ್ರಾಣ ಬಿಟ್ಟು ನನ್ನ ಲೋಕವನ್ನು ಸೇರುವನು. ಅಲ್ಲಿ ದೇವಪ್ರಭವೆಂಬುದು ಉತ್ತಮವೂ ರಹಸ್ಯವೂ ಆದ ನನ್ನ ಮತ್ತೊಂದು ಕ್ಷೇತ್ರ. ಅಲ್ಲಿ ಬೆಟ್ಟದಿಂದ ಧಾರೆಗಳು 5 ಮುಖವಾಗಿ ಬೀಳುತ್ತವೆ. ಅಲ್ಲಿ 8 ದಿನ ವಾಸ ಮಾಡಿ ಸ್ನಾನ ಮಾಡುವವನು 4 ವೇದಗಳಲ್ಲೂ ಪಾರಂಗತನಾಗುವನು, ಸಂದೇಹವಿಲ್ಲ. ಲೋಭ ಮೋಹಗಳನ್ನು ಬಿಟ್ಟು ಬಳಿಕ ಅಲ್ಲಿ ಪ್ರಾಣಗಳನ್ನು ಬಿಟ್ಟು ನನ್ನ ಲೋಕದಲ್ಲಿ ವಾಸಿಸುವನು. ಅಲ್ಲಿ ವಿದ್ಯಾಧರವೆಂಬ ಹೆಸರಿನದು ರಹಸ್ಯವಾದ ನನ್ನ ಮತ್ತೊಂದು ಕ್ಷೇತ್ರ. ಹಿಮಶಿಖರದಿಂದ ಹೊರಡುವ 5 ಧಾರೆಗಳು ಅಲ್ಲಿ ಧುಮುಕುತ್ತವೆ. 1 ರಾತ್ರಿ ಅಲ್ಲಿದ್ದು ಅಲ್ಲಿ ಸ್ನಾನ ಮಾಡುವವನು ಕೃತಕೃತ್ಯನಾಗಿ ವಿದ್ಯಾಧರ ಲೋಕವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ. ಅಲ್ಲಿ ಭೋಗಗಳನ್ನು ಅನುಭವಿಸಿ ಬಳಿಕ ಅಲ್ಲಿ ಪ್ರಾಣಗಳನ್ನು ತೊರೆದು ರಾಗಾಶ್ರಮಗಳನ್ನು ತಪ್ಪಿಸಿಕೊಂಡು ನನ್ನ ಲೋಕವನ್ನು ಸೇರುವನು. ಉತ್ತಮವಾದ ಆ ನನ್ನ ರಹಸ್ಯ ಕ್ಷೇತ್ರದಲ್ಲಿ ಕಲ್ಲುಗಳಿಂದಲೂ ಬಳ್ಳಿಗಳ ಮನೆಗಳಿಂದಲೂ ವ್ಯಾಪ್ತವಾಗಿ ಗಂಧರ್ವಾಪ್ಸರರಿಂದ ಸೇವಿತವಾದ ಪುಣ್ಯ ನದಿ ಎಂಬುದು ಒಂದು ತೀರ್ಥ. 8 ರಾತ್ರಿ ಅಲ್ಲಿ ವಾಸ ಮಾಡಿ ಸ್ನಾನ ಮಾಡುವವನು ಬೇಕಾದಡೆಯಲ್ಲಿರುವವನೂ ತಿರುಗುವವನೂ ಆಗಿ ಸಪ್ತದ್ವೀಪಗಳಲ್ಲೂ ಸಂಚರಿಸುವನು. ನನ್ನ ಕರ್ಮಗಳನ್ನು ಅನುಸರಿಸುವವನಾಗಿ ಅಲ್ಲಿ ಪ್ರಾಣಗಳನ್ನು ಬಿಟ್ಟವನು ಸಪ್ತದ್ವೀಪಗಳನ್ನೂ ಬಿಟ್ಟು ನನ್ನ ಲೋಕವನ್ನು ಸೇರುವನು. ಅಲ್ಲಿ ಗಂಧರ್ವವೆಂದು ಪ್ರಸಿದ್ಧವಾದುದು ನನ್ನ ಮತ್ತೊಂದು ಕ್ಷೇತ್ರ. ಅಲ್ಲಿ ಪಶ್ಚಿಮ ದಿಕ್ಕಿಗೆ 1 ಧಾರೆ ಬೀಳುತ್ತದೆ. ಅಲ್ಲಿ 4 ರಾತ್ರಿ ಇದ್ದು ಸ್ನಾನ ಮಾಡುವವನು ಬೇಕಾದಡೆಯಲ್ಲಿ ವಾಸ ಮಾಡುವವನೂ ಸಂಚರಿಸುವವನೂ ಆಗಿ ಲೋಕಪಾಲರೊಡನೆ ಆನಂದ ಪಡುವನು. ನನ್ನ ಕರ್ಮಗಳಲ್ಲಿ ಆಸಕ್ತನಾಗಿದ್ದು ಬಳಿಕ ಅಲ್ಲಿ ಪ್ರಾಣಗಳನ್ನು ಬಿಡುವವನು ಲೋಕಪಾಲರನ್ನೂ ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಅಲ್ಲಿ ದೇವಹ್ರದವೆಂಬ ನನ್ನ ಕ್ಷೇತ್ರವಿದೆ. ಭೂಮಿ, ನಾನು ಬಲಿಯ ಯಜ್ಞವನ್ನು ನಾಶ ಮಾಡಿದ ಬಳಿಕ ಅಲ್ಲಿ ನೀನು ನನ್ನ ಕಾಂತೆಯಾದೆ. ಆ ಮಡು ಇಷ್ಟಾರ್ಥವನ್ನು ಕೊಡುವುದು, ಮನೋಹರವಾದುದು, ಸುಖ ಶೀತಲವೂ ಅಗಾಧವೂ ಸೌಖ್ಯಪ್ರದವೂ ದೇವತೆಗಳಿಗೂ ದುರ್ಲಭವೂ ಆದುದು. ಮಹಾಭಾಗ್ಯೆ, ನನ್ನ ನಿಯಮ ತೀರ್ಥವಾದ ಆ ಮಡುವಿನಲ್ಲಿ ಚಕ್ರ ಚಿಹ್ನೆಯಿಂದ ಕೂಡಿದ ಮೀನುಗಳು ಅತ್ತಿತ್ತ ಸಂಚರಿಸುತ್ತವೆ. ವಸುಂಧರೆ, ಅಲ್ಲಿನ ಬೇರೊಂದು ಅತ್ಯಾಶ್ಚರ್ಯವನ್ನು
ಹೇಳುತ್ತೇನೆ ಕೇಳು. ವಿಶಾಲಾಕ್ಷಿ, ಆ ಮೀನು ಸಂಚರಿಸುವುದು ಆ ತೀರ್ಥದಲ್ಲಿ ನಂಬಿಕೆಯುಳ್ಳವನಿಗೆ ಮಾತ್ರ ಕಾಣಿಸುತ್ತದೆ, ಪಾಪಿಗೆ ಕಾಣಿಸುವುದಿಲ್ಲ. ಪವಿತ್ರವಾದ ಆ ದೇವಹೃದಯದಲ್ಲಿ 24 ದ್ವಾದಶಿಯಲ್ಲೂ ಸೂರ್ಯೋದಯವಾಗುತ್ತಲೂ ಸುವರ್ಣದ ಕಮಲಗಳು ಕಾಣಿಸುತ್ತವೆ. ಮಧ್ಯಾಹ್ನವಾಗುವವರೆಗೂ ಪ್ರಾಣಿಗಳು ಅವುಗಳನ್ನು ನೋಡುತ್ತವೆ. ಅಲ್ಲಿ ಸ್ನಾನ ಮಾಡುವವರು ಮನೋವಾಕ್ಕಾಯಗಳಿಂದ ಉಂಟಾದ ಪಾಪದಿಂದ ಶುದ್ಧರಾಗಿ ಸ್ವರ್ಗವನ್ನು ಸೇರುವರು. 10 ರಾತ್ರಿ ಅಲ್ಲಿ ವಾಸ ಮಾಡಿ ಸ್ನಾನ ಮಾಡುವವನು 10 ಅಶ್ವಮೇಧಗಳ ಪೂರ್ಣ ಫಲವನ್ನು ಪಡೆಯುವನು. ಭೂಮಿ ಅಶ್ವಮೇಧ ಫಲವನ್ನು ಅನುಭವಿಸಿ ಬಳಿಕ ನನ್ನನ್ನು ಧ್ಯಾನಿಸುತ್ತಾ ಅಲ್ಲಿ ಪ್ರಾಣಗಳನ್ನು ಬಿಟ್ಟು ನನಗೆ ಸಮಾನನಾಗುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 145ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.